ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನ್ಯೂಸ್ ಸುದ್ದಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನಲ್ಲಿ 8 ಮಂದಿ ಬಾಂಗ್ಲಾದೇಶ ಮೂಲದ ಅಕ್ರಮ ವಲಸಿಗರನ್ನ ಪೊಲೀಸರು ಬಂಧಿಸಿರುವ ಘಟನೆ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಈ ಪ್ರಕರಣದ ಕುರಿತು ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ ಅವರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದು, ಗೃಹ ಇಲಾಖೆಯ ಕಾರ್ಯವೈಖರಿಯನ್ನ ಪ್ರಶ್ನಿಸಿದ್ದಾರೆ. ಮಂಗಳೂರಿನ ಸುರತ್ಕಲ್ ಪೊಲೀಸರು ನಡೆಸಿದ ಕಾರ್ಯಾಚರಣೆಯಲ್ಲಿ 8 ಮಂದಿ ಬಾಂಗ್ಲಾದೇಶ ಮೂಲದ ಅಕ್ರಮ ವಲಸಿಗರನ್ನ ಬಂಧಿಸಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಸಂಸದ ಬ್ರಿಜೇಶ್ ಚೌಟ ಅವರು ಮೊದಲು ಸುರತ್ಕಲ್ ಪೊಲೀಸ್ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನಾದ್ಮೇಲೆ ಮಾತನಾಡುತ್ತಾ, ಇದು ಕರಾವಳಿ ಭಾಗದ ಜನರಲ್ಲಿ ಆತಂಕ ಮೂಡಿಸಿರುವ ವಿಷಯ. ಅಕ್ರಮ ವಲಸಿಗರನ್ನು ಪತ್ತೆ ಹಚ್ಚಿರುವ ಪೊಲೀಸರ ಕಾರ್ಯ ಶ್ಲಾಘನೀಯ. ಆದರೆ ಈ ಘಟನೆ ರಾಜ್ಯದ ಆಂತರಿಕ ಭದ್ರತೆ ಮತ್ತು ಆಡಳಿತ ವ್ಯವಸ್ಥೆಯ ಮೇಲೆ ಗಂಭೀರ ಪ್ರಶ್ನೆಗಳನ್ನ ಎಬ್ಬಿಸುತ್ತಿದೆ ಎಂದು ಹೇಳಿದರು. 2011ರಿಂದಲೇ ಈ ರಾಜ್ಯಕ್ಕೆ ಬಾಂಗ್ಲಾ ವಲಸಿಗರು ಬರುತ್ತಿರುವ ಮಾಹಿತಿ ಇತ್ತು. ಆದರೆ ಅವರನ್ನ ಗುರುತಿಸಿ ಕ್ರಮ ಕೈಗೊಳ್ಳುವಲ್ಲಿ ಮಾತ್ರ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತ ಹೇಳಿ ಆರೋಪಿಸಿದರು. ಬಾಧಿತರು ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಪ್ರದೇಶದಿಂದ ಕಾಂಟ್ರಾಕ್ಟರ್ ಮೂಲಕ ಮಂಗಳೂರಿಗೆ ಕರೆತರಲ್ಪಟ್ಟಿದ್ದು, ಕಳೆದ 3 ತಿಂಗಳುಗಳಿಂದ ಕೂಲಿ ಕೆಲಸ ಮಾಡುತ್ತಿದ್ದರು ಎನ್ನಲಾಗಿದೆ. ಇಷ್ಟೊಂದು ತಿಂಗಳು ಇಲ್ಲಿ ಕೆಲಸ ಮಾಡುತ್ತಿದ್ದರೂ ಅವರನ್ನ ಗುರುತಿಸುವ ವ್ಯವಸ್ಥೆ ಎಲ್ಲಿತ್ತು? ಇನ್ನೂ ಎಷ್ಟು ಮಂದಿ ಈ ರೀತಿ ರಾಜ್ಯದ ವಿವಿಧ ಭಾಗಗಳಲ್ಲಿ ನೆಲೆಸಿದ್ದಾರೆ ಎಂಬುದು ಆತಂಕದ ವಿಷಯ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯದ ಗೃಹ ಇಲಾಖೆ ಹಾಗೂ ಗೃಹ ಸಚಿವರ ವಿರುದ್ಧವೂ ಅವರು ಟೀಕೆ ನಡೆಸಿದ್ದು, ಗೃಹ ಇಲಾಖೆ ಕೇವಲ ಹೇಳಿಕೆ ನೀಡುವುದರಲ್ಲಿ ಮಾತ್ರ ನಿರತವಾಗದೆ ಭದ್ರತೆಗೆ ಸಂಬಂಧಿಸಿದ ವಿಷಯಗಳಲ್ಲೂ ಅಗತ್ಯವಾದ ಗಮನ ನೀಡುತ್ತಿಲ್ಲ ಅಂತ ಹೇಳಿದ್ರು. ಅಲ್ಲದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈ ವಿಷಯದಲ್ಲಿ ಮೃದು ಧೋರಣೆ ಅನುಸರಿಸಿದೆ. ಸ್ಪಷ್ಟವಾದ ನೀತಿ ಇಲ್ಲದಿರುವುದರಿಂದ ಇಂತಹ ಘಟನೆಗಳು ಮರುಕಳಿಸುತ್ತಿವೆ ಎಂದು ಆರೋಪಿಸಿದ್ರು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅಕ್ರಮ ವಲಸಿಗರ ಮೇಲೂ ಕ್ರಮಗಳು ಹೆಚ್ಚಾಗಿವೆ ಎಂದು ಹೇಳಿದ ಅವರು, ಅಲ್ಲಿಂದ ದಕ್ಷಿಣದ ಮಂಗಳೂರು ತನಕ ಇವರು ಬಂದಿರುವುದು ಸಾಮಾನ್ಯ ವಿಷಯವಲ್ಲ. ಆದರೆ ಇದರ ಹಿಂದೆ ಯಾವುದೇ ಸಂಘಟಿತ ಜಾಲ ಕಾರ್ಯನಿರ್ವಹಿಸುತ್ತೆಯೇ ಎಂಬ ಅನುಮಾನ ಮೂಡುತ್ತಿದೆ ಎಂದು ಹೇಳಿದರು. ಕೊನೆಗೆ ಕೇಂದ್ರ ಸರ್ಕಾರದ ನೀತಿಯನ್ನು ಉಲ್ಲೇಖಿಸಿದ ಸಂಸದ ಬ್ರಿಜೇಶ್ ಚೌಟ ಅವರು, ಕೇಂದ್ರ ಗೃಹ ಸಚಿವರು ಹೇಳಿದಂತೆ ಅಕ್ರಮ ವಲಸಿಗರನ್ನ ಮೊದಲು ಪತ್ತೆ ಹಚ್ಚಬೇಕು, ನಂತರ ಬಂಧನ ಅಥವಾ ವಶಕ್ಕೆ ಪಡೆಯಬೇಕು, ಬಳಿಕ ಕಾನೂನು ಪ್ರಕಾರ ದೇಶದಿಂದ ಹೊರಹಾಕಬೇಕು. ಇದೇ ಕ್ರಮವನ್ನ ರಾಜ್ಯ ಸರ್ಕಾರವು ಕಟ್ಟುನಿಟ್ಟಾಗಿ ಅನುಸರಿಸಬೇಕು ಅಂತ ಹೇಳಿ ಒತ್ತಾಯಿಸಿದರು. ಮಂಗಳೂರಿನ ಸುರತ್ಕಲ್ ಸಮೀಪದ ಮುಕ್ಕದಲ್ಲಿ ನಿನ್ನೆ 8 ಮಂದಿ ಬಾಂಗ್ಲಾದೇಶಿಗಳನ್ನು ನಮ್ಮ ಮಂಗಳೂರು ಪೊಲೀಸರು ಡಿಟೇನ್ ಮಾಡಿರುವಂಥದ್ದು ಒಂದು ಕಡೆಯಿಂದ ಆತಂಕಕ್ಕೆ ಈಡು ಮಾಡುವಂಥ ಸಂಗತಿ. ಜೊತೆಗೆ ನಮ್ಮ ಪೊಲೀಸ್ ವ್ಯವಸ್ಥೆಗೆ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಮಂಗಳೂರು ಪೊಲೀಸರು, ಸುರತ್ಕಲ್ ಪೊಲೀಸ್ ಠಾಣೆ ಅಧಿಕಾರಿಗಳು ಒಂದು ಕ್ರೆಡಿಬಲ್ ಇನ್ಫಾರ್ಮೇಷನ್ ಆಧಾರದಲ್ಲಿ 8 ಜನ ಬಾಂಗ್ಲಾದೇಶಿಗಳನ್ನು ಡಿಟೇನ್ ಮಾಡಿದ್ದಾರೆ. ಇದು ಒಟ್ಟು ಕರ್ನಾಟಕದ ಆಂತರಿಕ ಸುರಕ್ಷತೆಯನ್ನು ಮತ್ತು ವ್ಯವಸ್ಥೆಯ ಮೇಲೆ ಒಂದು ಗಂಭೀರ ಪ್ರಶ್ನೆಯನ್ನು ಎತ್ತದೆ. ಇವರೆಲ್ಲ ಬಂದಿರುವಂಥದ್ದು ಮಾಹಿತಿಯ ಪ್ರಕಾರ ಒಂದು ಫೋರ್ಸ್ಡ್ ಆಧಾರ್ ಕಾರ್ಡ್ನ ಮುಖಾಂತರ ಈ ದೇಶಕ್ಕೆ ಬಂದಿದ್ದಾರೆ. ಇಲ್ಲಿ ಲೇಬರ್ ಕಾಂಟ್ರಾಕ್ಟರ್ನ ಮುಖಾಂತರ ಬಂದು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಗಮನಕ್ಕೆ ಬಂದಿದೆ. 2011ರಿಂದ ಈ ರಾಜ್ಯದಲ್ಲಿ ಬಾಂಗ್ಲಾದೇಶಿಗಳು ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಹಿಂದೆ ಕೂಡ ಈ ರೀತಿಯ ಡಿಟೈನ್ಮೆಂಟ್ಗಳು ಆಗಿದೆ. ಆದರೆ ವಿಶೇಷವಾಗಿ SIR ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಸರ್ಕಾರ PRC ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟನ್ನು ಕೊಡ್ತೇವೆ ಅನ್ನುವಂಥ ಘೋಷಣೆಯನ್ನು ಮಾಡ್ತಾ ಇರುವಂಥದ್ದು, ಮತ್ತೊಂದು ಕಡೆ ಈ ರೀತಿಯ ಬಾಂಗ್ಲಾದೇಶಿಗಳ ಡಿಟೈನ್ಮೆಂಟ್ ಆಗ್ತಾ ಇರುವಂಥದ್ದು ಒಟ್ಟು ಸಾರ್ವಜನಿಕ ವಲಯದಲ್ಲಿ ಮತ್ತು ಜನರಲ್ಲಿ ಒಂದು ರೀತಿಯ ಆತಂಕದ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದೆ. ಎಷ್ಟು ಜನ ಈ ರೀತಿ ಇದ್ದಾರೆ ನಮ್ಮಲ್ಲಿ? ನಮ್ಮ ರಾಜ್ಯದ ಆಂತರಿಕ ಸುರಕ್ಷತೆ ವ್ಯವಸ್ಥೆಯಲ್ಲಿ ಈ ರೀತಿಯ ಜನರನ್ನು ಐಡೆಂಟಿಫೈ ಮಾಡುವಂಥದ್ದು, ಈ ರೀತಿಯ ಜನರಿಗೆ ತಪ್ಪು ಡಾಕ್ಯುಮೆಂಟ್ಗಳನ್ನು ಕೊಡದಿರುವಂಥ ಒಂದು ವ್ಯವಸ್ಥೆ ಇದೆಯಾ ಅನ್ನುವಂಥ ಸೀರಿಯಸ್ ಆದಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಮೂಡ್ತದೆ. ನಾನು ಪೊಲೀಸರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಾಹಿತಿ ಆಧಾರದಲ್ಲಿ ಕಲೆ ಹಾಕಿ ಅವರು ಹೋಗಿ ಅವರನ್ನು ಡಿಟೈನ್ ಮಾಡಿದ್ದಾರೆ. ಆದರೆ ಒಂದೇ ಕಡೆಯಿಂದ ಮುರ್ಷಿದಾಬಾದ್ನಿಂದ ಬಂದು ಇವತ್ತು ಮಂಗಳೂರಿನಲ್ಲಿ ಒಂದು ಕಾಂಟ್ರಾಕ್ಟರ್ನ ಜೊತೆ 3 ತಿಂಗಳಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಯಾವುದೇ ವ್ಯವಸ್ಥೆ ಇದನ್ನು ಐಡೆಂಟಿಫೈ ಮಾಡುವಂಥ, ಇದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡುವಂಥ ಕೆಲಸಗಳು ನಡೀತಾ ಇಲ್ಲ. ರಾಜ್ಯದ ಗೃಹ ಇಲಾಖೆ ಮತ್ತು ಸಚಿವರು ಕೇವಲ ಹೇಳಿಕೆಗಳನ್ನು ಕೊಡುವುದರಲ್ಲಿ ನಿರತರಾಗಿದ್ದಾರೆ. ಇದೊಂದೇ ಅಲ್ಲ, ಇಲ್ಲೀಗಲ್ ಇಮಿಗ್ರೆಂಟ್ಸ್ನ ವಿಷಯ ಮಾತ್ರ ಅಲ್ಲ, ಈ ರಾಜ್ಯದಲ್ಲಿ ಡ್ರಗ್ಸ್ನ ವಿಷಯ ಇದೆ, ಸೈಬರ್ ಕ್ರೈಮ್ನ ವಿಷಯ ಇದೆ. ಯಾವುದರ ಬಗ್ಗೆಯೂ ಕನಿಷ್ಠ ಗಮನವನ್ನು ಕೊಡದೆ ತನ್ನ ಕರ್ತವ್ಯ ಲೋಪದ, ತನ್ನ ಜವಾಬ್ದಾರಿಯಿಂದ ನುಣುಚಿಕೊಳ್ಳಲಿಕ್ಕೆ ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡುವಂಥದ್ದು ಗೃಹ ಇಲಾಖೆಯ ಮತ್ತು ಗೃಹ ಸಚಿವರ ಒಂದು ರೀತಿಯ ಮೋಡಸ್ ಆಪರಂಡಿ, ಒಂದು ರೀತಿಯ ಪ್ಯಾಟರ್ನ್ ಆಗಿದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಗಂಭೀರವಾಗಿ ರಾಜ್ಯದ ಗೃಹ ಇಲಾಖೆ ಎಚ್ಚೆತ್ತುಕೊಳ್ಳಬೇಕು, ಗೃಹ ಸಚಿವರು ಎಚ್ಚೆತ್ತುಕೊಳ್ಳಬೇಕು. ವಿಶೇಷವಾಗಿ ಮಂಗಳೂರು ಕರಾವಳಿ ಪ್ರದೇಶ, ಮ್ಯಾರಿಟೈಮ್ ಬಾರ್ಡರ್ ಇರುವಂಥ ಪ್ರದೇಶ, ಇಂಥ ಜಾಗದಲ್ಲಿ ಈ ರೀತಿಯ ಬಾಂಗ್ಲಾದೇಶಿ ನ್ಯಾಷನಲ್ಸ್ ಬಂದು ಇಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥದ್ದು
ತುಂಬ ಗಂಭೀರ ಪ್ರಶ್ನೆಗಳನ್ನು ಎಸ್ತದೆ. ಇಲ್ಲಿರುವಂಥ ಡ್ರಗ್ ಮಾಫಿಯಾದಲ್ಲಿ ಈ ರೀತಿಯ ವ್ಯಕ್ತಿಗಳು ಒಳಗೊಂಡಿದ್ದಾರೆ. ಇನ್ಯಾವ್ಯಾವ ರಾಷ್ಟ್ರದ ಜನರು ಇಲ್ಲಿ ಬಂದು ಆಧಾರ್ ಸರ್ಟಿಫಿಕೇಟ್ಗಳನ್ನು ಮಾಡಿಕೊಂಡು ಬೇಕಾಬಿಟ್ಟು ಕುಲ್ಲ ಓಡಾಡ್ತಾ ಇದ್ದಾರೆ ಅಂದರೆ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆಯಾ, ಗೃಹ ಇಲಾಖೆ ಇದ್ರ ಬಗ್ಗೆ ಸೀರಿಯಸ್ ಆಗಿದೆಯಾ, ಪೊಲೀಸ್ ಇಲಾಖೆಯನ್ನು ಎಚ್ಚೆತ್ತಿದೆಯಾ, ಇದಕ್ಕೊಂದು ವ್ಯವಸ್ಥೆ ನಿರ್ಮಾಣ ಮಾಡಿ, ಈ ರೀತಿ ಹಲವು ಪ್ರಶ್ನೆಗಳು ಉದ್ಭವ ಆಗ್ತದೆ. ಭಾರತೀಯ ಜನತಾ ಪಾರ್ಟಿ ಇದರ ಬಗ್ಗೆ ಯಾವತ್ತೂ ಕೂಡ ಪ್ರಶ್ನೆಗಳನ್ನು ಎತ್ತಾ ಇತ್ತು. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯ ಮೃದು ಧೋರಣೆಯನ್ನು ಈ ವಿಷಯದಲ್ಲಿ ತೆಗೆದುಕೊಂಡಿದೆ ಅನ್ನುವಂಥದ್ದು ನನ್ನ ಭಾವನೆ. ವಿಶೇಷವಾಗಿ SIR ನಡೀತಾ ಇದೆ ರಾಜ್ಯದಲ್ಲಿ. ಒಂದು ಕಡೆಯಲ್ಲಿ SIRನಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ PRCಯನ್ನು ತಂದು ಪರ್ಮನೆಂಟ್ ರೆಸಿಡೆನ್ಸಿ ಸರ್ಟಿಫಿಕೇಟ್ನ ಇದೇ ಸಂದರ್ಭದಲ್ಲಿ ಕೊಡಬೇಕು ಅನ್ನುವಂಥ ಒಂದು ಉದ್ದೇಶ ಕಾಂಗ್ರೆಸ್ನಲ್ಲಿ ಇರುವಂಥ ಸಂದರ್ಭದಲ್ಲಿ ಈ ಡಿಟೈನ್ಮೆಂಟ್ ಕೂಡ ಸೀರಿಯಸ್ ಪ್ರಶ್ನೆಗಳನ್ನು ಈ ದೃಷ್ಟಿಯಿಂದ ಎತ್ತದೆ. ಹಾಗಾಗಿ ನಾನು ಮತ್ತೊಮ್ಮೆ ರಾಜ್ಯ ಸರ್ಕಾರದ ಜೊತೆ ಆಗ್ರಹ ಮಾಡ್ತಾ ಇದ್ದೇನೆ. ಒಂದು ಸ್ಪಷ್ಟವಾದ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು. ಈ ರೀತಿಯ ಇಲ್ಲಿಗಲ್ ಇಮಿಗ್ರೆಂಟ್ಸನ್ನು ಐಡೆಂಟಿಫೈ ಮಾಡುವಂಥದ್ದು, ಡಿಟೈನ್ ಮಾಡುವಂಥದ್ದು ಮತ್ತು ಡಿಪೋರ್ಟ್ ಮಾಡುವಂಥ ಕೆಲಸ ಆಗಬೇಕು. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಬಂದ ಮೇಲೆ ಒಂದು ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇವರಿಗೆ ಉಳಿಗಾಲ ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣ ಆದಮೇಲೆ ದಕ್ಷಿಣದ ಮಂಗಳೂರಿನ ತನಕ ಇವರು ತಲುಪಿದ್ದಾರೆ ಅನ್ನುವಂಥದ್ದು ಅತ್ಯಂತ ಆತಂಕಕ್ಕೆ ಈಡು ಮಾಡುವಂಥ ಸಂಗತಿ. ನಾವು ಯಾರ ಹತ್ರ ಆದರೂ ಕೇಳಿದರೆ ನಾವು ಬಂಗಾಳದಿಂದ ಬಂದಿದ್ದೇವೆ, ಬಿಹಾರದಿಂದ ಬಂದಿದ್ದೇವೆ, ಒರಿಸ್ಸಾದಿಂದ ಬಂದಿದ್ದೇವೆ ಅನ್ನುವಂಥ ಉತ್ತರವನ್ನು ಕೊಡ್ತಾರೆ. ಆದರೆ ಡಾಕ್ಯುಮೆಂಟೇಷನ್ ಏನಿದೆ, ವ್ಯವಸ್ಥೆ ಏನಿದೆ, ಇದಕ್ಕೆ ಒಂದು ವ್ಯವಸ್ಥಿತ ಜಾಲ ಇದೆಯಾ ಅನ್ನುವಂಥ ಪ್ರಶ್ನೆಯೂ ನಮ್ಮಲ್ಲಿ ಮೂಡ್ತದೆ. ಯಾಕೆಂದರೆ ಅಲ್ಲಿಂದ ಒಂದೇ ಜಾಗದಿಂದ 8 ಜನ ಬಂದು ಇಲ್ಲಿದ್ದಾರೆ ಅಂದರೆ, ಒಂದೇ ಜಾಗದಿಂದ ಬಂದಿದ್ದಾರೆ ಅಂದರೆ ಯಾವುದೋ ಒಂದು ವ್ಯವಸ್ಥೆ ಇರಬೇಕಿದೆ. ಪೋಸ್ಟ್ ಡಾಕ್ಯುಮೆಂಟ್ಸ್ ಆಗ್ತದೆ, ಡಾಕ್ಯುಮೆಂಟ್ಸ್ ಆದಮೇಲೆ ಕರ್ನಾಟಕಕ್ಕೆ ಬರ್ತಾರೆ, ಕರ್ನಾಟಕ ಆದಮೇಲೆ ಒಂದು ಕಾಂಟ್ರಾಕ್ಟರ್ ಜೊತೆ ಅವ್ರ ಸಂಪರ್ಕ ಆಗ್ತದೆ. ಒಂದು ಕಡೆಯಲ್ಲಿ ವ್ಯವಸ್ಥಿತವಾಗಿ ಈ ರೀತಿ ಇರ್ತಾರೆ ಅಂದರೆ ಇದರ ಹಿಂದೆ ಒಂದು ವ್ಯವಸ್ಥಿತ ಜಾಲ ಇದೆ ಅನ್ನುವಂಥ ಪ್ರಶ್ನೆ. ನಮ್ಮ ಆತಂಕ ಇರುವಂಥದ್ದು ಯಾವುದೋ ಒಂದು ವ್ಯಕ್ತಿ ಅಲ್ಲ, ಬಾಂಗ್ಲಾದೇಶಿಯ ಯಾವುದೋ ಒಂದು ಇಲಿಗಲಿ ಇಮಿಗ್ರೆಂಟ್ ಬಂದು ಇಲ್ಲಿ ಕೆಲಸ ಮಾಡ್ತಿರುವಂಥದ್ದು ಆತಂಕ ಅಲ್ಲ. ಆದರೆ ಈ ವ್ಯವಸ್ಥಿತ ಜಾಲದ ಮುಖಾಂತರ ರಾಷ್ಟ್ರದಲ್ಲಿ ಇಲ್ಲಿಗಲ್ ಇಮಿಗ್ರೆಂಟ್ಸ್ಗಳನ್ನು ಬಿಟ್ಟು ಅವರನ್ನು SIRನ ಮುಖಾಂತರ, PRCಯ ಮುಖಾಂತರ ಅವರನ್ನು ಭಾರತದ ವೋಟರ್ಸ್ ಮಾಡಿಕೊಂಡು ಕಾಂಗ್ರೆಸ್ ಏನೋ ಒಂದು ವೋಟ್ ಬ್ಯಾಂಕ್ ಕೆಲಸ ಮಾಡ್ತಾ ಇದೆಯಾ, ರಾಷ್ಟ್ರೀಯ ಸುರಕ್ಷತೆಗೆ ಒಂದು ವ್ಯತಿರಿಕ್ತವಾದಂಥ ಕೆಲಸವನ್ನು ಮಾಡ್ತಾ ಇದೆಯಾ ಅನ್ನುವಂಥ ಭಯ ಮತ್ತು ಆತಂಕ ಮೂಡ್ತಾ ಇದೆ. ಹಾಗಾಗಿ ನಮ್ಮ ಪ್ರಶ್ನೆ ಇರುವಂಥದ್ದು, ನಮ್ಮ ಆಗ್ರಹ ಇರುವಂಥದ್ದು, ಇದಕ್ಕೆ ಸ್ಪಷ್ಟವಾದಂಥ ಒಂದು ನೀತಿಯನ್ನು, ಇಲ್ಲಿಗಲ್ ಇಮಿಗ್ರೆಂಟ್ಸ್ ದೃಷ್ಟಿಯಿಂದ ಒಂದು ಸ್ಪಷ್ಟವಾದ ನೀತಿಯನ್ನು ಗೃಹ ಇಲಾಖೆ ರಚಿಸಬೇಕು ಮತ್ತು ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಚಿಂತನೆಯನ್ನು ಮಾಡಬೇಕು. ಮತ್ತು ನಾನು ಇಲೆಕ್ಷನ್ ಕಮಿಷನ್ ಜೊತೆ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇಂಥ ಒಂದು ಸಂದರ್ಭದಲ್ಲಿ ಇಲೆಕ್ಷನ್ ಕಮಿಷನ್ ಕೂಡ ಎಚ್ಚರಿಕೆಯನ್ನು ತೆಗೆದುಕೊಂಡು ರಾಜ್ಯ ತನ್ನ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಈ ರೀತಿಯ ದುರುದ್ದೇಶಪೂರಿತ ಕೆಲಸಗಳನ್ನು ಮಾಡದಂತೆ ತಡೆ ಹಿಡಿಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇನೆ. ಇದೀಗ ಈ ಪ್ರಕರಣದ ಕುರಿತು ತನಿಖೆ ಮುಂದುವರೆದಿದ್ದು ಬಂಧಿತರಿಂದ ಹೆಚ್ಚಿನ ಮಾಹಿತಿ ಕಲೆ ಹಾಕುತ್ತಿದೆ. ಈ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮೂಲಕ ತಿಳಿಸಿ. ಇಂತಹ ನಿಖರ ಹಾಗೂ ತಾಜಾ ಸುದ್ದಿಗಳಿಗಾಗಿ ನ್ಯೂಸ್ ಉದಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗಾಗಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.